ಗಮನಿಸಿ ಅವರ ಪ್ರಸ್ತುತ ವರ್ಷದಿಂದ ಸತೀಶ್ ಶುಗರ್ ಅವಾರ್ಡ್ಸ್ ಮತ್ತು ಸತೀಶ್ ಪ್ರತಿಭಾ ಪುರಸ್ಕಾರ ಬಹುಮಾನಗಳನ್ನು ಈಗಾಗಲೇ ಹೆಚ್ಚಿಸುವಂಥ ನಿರ್ಧಾರವನ್ನು ಸತೀಶ್ ಅವರು ತಗೊಂಡಿದ್ದಾರೆ. ಅದಕ್ಕೆ ಮುಂದಿನ ವರ್ಷದಿಂದ ಈ ಬಹುಮಾನಗಳನ್ನು ಹೆಚ್ಚುವಂಥ ಕಾರ್ಯ ಅವರು ಮಾಡ್ತಾರೆ. ಮತ್ತು ಅಂತಿಮ ಹಂತದಲ್ಲಿ ಸಮಾಧಾನಕರ ಬಹುಮಾನ ಪಡೆದವರು ಕೂಡ ಅದು ಕೂಡ ಬಹುಮಾನ ಒಂದು ಕಡಿಮೆ ಆಗಿತ್ತು ಅಂತ ಒಂದು ನಿರ್ಧಾರ ಮಾಡಿ ಮಕ್ಕಳಿಗೆ ಅನುಕೂಲ ಆಗಲಿ. ಅದಕ್ಕೆ ಲಾಸ್ಟ್ ಬಂದವರು ಕೂಡ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಅವರು ಕೂಡ ಅಷ್ಟೇ ಒಂದು ಎಫರ್ಟನ್ನು ಹಾಕಿರ್ತಾರೆ, ಅಷ್ಟೇ ಒಂದು ಪ್ರಯತ್ನ ಹಾಕಿರ್ತಾರೆ. 2-3 ತಿಂಗಳ ಅವರು ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ, ಅಷ್ಟೇ ಶ್ರಮವನ್ನು ಅವರು ಕೂಡ ಹಾಕಿರ್ತಾರೆ ಅಂತ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಅವರಿಗೆ ಕೂಡ ಬಹುಮಾನವನ್ನು ಹೆಚ್ಚಿಸಿ ಮಾಡುವಂಥ ನಿರ್ಧಾರವನ್ನು ಸತೀಶ್ ಶುಗರ್ ಅವಾರ್ಡ್ಸ್ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಮತ್ತು ಇನ್ನೊಂದು ವಿಶೇಷವಾದಂಥ ಘೋಷಣೆಯನ್ನು ಸುಮಾರು ಕಳೆದ 15 ವರ್ಷಗಳಿಂದ ಸತೀಶ್ ಶುಗರ್ ಅವಾರ್ಡ್ಸ್ ಹೆಸರಿನಲ್ಲಿ ಕ್ರೀಡಾ ಇದನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ. ಅನೇಕ ಕ್ರೀಡೆಗಳನ್ನು ನಮ್ಮ ಇಲ್ಲಿ ವಾಲ್ಮೀಕಿ ಗ್ರೌಂಡಲ್ಲಿ ನಾವು ಆಯೋಜನೆಯನ್ನು ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ಅದನ್ನ ಸ್ಥಗಿತನ ನಾವು ಕಳೆದ ವರ್ಷಗಳಿಂದ ನಾವು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಮುಂದಿನ ವರ್ಷಗಳಲ್ಲಿ ಒಂದು ವಿದ್ಯಾರ್ಥಿಗಳ ಒಂದು ಕ್ರೀಡಾ ಆಸಕ್ತಿ ಮತ್ತು ಅವರೊಂದು ಬೇಡಿಕೆ ಮೇರೆಗೆ ಮತ್ತು ಅದನ್ನ ಕ್ರೀಡಾ ಕಾರ್ಯಕ್ರಮಗಳನ್ನ ಮತ್ತೆ ಪ್ರಾರಂಭ ಮಾಡಬೇಕಂತ ಮುಂದಿನ ವರ್ಷದಿಂದ ನಾವು ನಿರ್ಧಾರವನ್ನು ಈಗಾಗಲೇ ತಗೊಂಡಿದ್ದೇವೆ. ಅದಕ್ಕೆ ಒಲಿಂಪಿಕ್ ಮಾದರಿಯಲ್ಲಿ ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ಕ್ರೀಡೆಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು, ಯಾವ ಇದನ್ನು ತಗೊಳ್ಬೇಕಂತ ಒಂದು ಚರ್ಚೆ ಮತ್ತು ಅದನ್ನ ಅನೇಕ ಅಭಿಪ್ರಾಯಗಳನ್ನ